ನೀವೇ ಈಗ ಧೈರ್ಯ ತಗೋಬೇಕು. ದೇವ್ರ ದಯದಿಂದ ಯಶೋದಾಗ ಏನೂ ಆಗಿರಲ್ಲ. ಅವ್ರು ವಾಪಸ್ ಬಂದೇ ಬರ್ತಾರೆ. ಮಗು ಸಲುವಾಗಾದ್ರೂ ಬರ್ತಾರೆ ರಘು. ಒಬ್ಬಂಗೆ ಆಗ್ಬಿಟ್ಟೆ. ಆ ಮಗು ಯಾರ್ದೋ ರಕ್ಷಣೆಯಲ್ಲಿ ಅನಾಥವಾಗಿದೆ. ಮಗು ನಿಮ್ಮ ಹತ್ರ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಏನು? ಬೇಡ ಬೇಡ, ಅದು ನಿಮ್ಮನೇಲೆ ಸರಿ. ನಿಮ್ಮ ಮಗು ಅಲ್ವಾ? ಒಂದು 4 ದಿವಸ ಆದ್ರೂ ದೇವಕಿ ಜೊತೆ ಇರ್ಲಿ. ಅಯ್ಯೋ ಬೇಡವೇ ಬೇಡ, ಅಭ್ಯಾಸ ತಪ್ಪುಗುತ್ತೆ ಅಲ್ವಾ ದೇವಕಿ? ದೇವಕಿ ನಾವು ಹೊರಡೋಣ. ಅದು ಒಂದು ಫೋನ್ ಬಂದಿತ್ತು, ಅರ್ಜೆಂಟಾಗಿ ಕರೀತಾ ಇದ್ದಾರೆ. ರಘು ನಾವು ಬರ್ತೀವಿ. ಮೇಡಮ್ ಬರ್ತೀವಿ. ವಿದ್ಯಾಧರ್, ದೇವಕಿ ನಿಮ್ಮ ತಂಗಿ ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನು ಕರೆಸಿ ನಿಮ್ಗೆ ತೊಂದರೆ ಕೊಡಬೇಕಾಗಿದೆ. ಅಯ್ಯೋ ಇದ್ರಲ್ಲಿ ತೊಂದರೆ ಏನು ಬಂತು ಹೇಳಿ ಸರ್, ಪರವಾಗಿಲ್ಲ. ಯಶೋಧ ಕಾಣೆ ಆಗಿರೋದಕ್ಕೆ ದೇವಕಿ ಮತ್ತೆ ರಘು ಮಧ್ಯೆ ಇರೋ ಸಂಬಂಧನೇ ಕಾರಣ ಅಂತ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿದೆ. ರಘು ಕುಟುಂಬಕ್ಕೆ ದೇವಕಿ ಮಗು ಹೆತ್ಕೊಟ್ಟಿದ್ ನಿಜ, ಆದ್ರೆ ಇಲ್ಲ ವಿದ್ಯಾಧರ್, ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ನೋಡಿ, ನಿಮಗೆ ಗೊತ್ತಿಲ್ಲ ವಿದ್ಯಾಧರ್, ರಘು ದೇವಕಿಗೆ ಸ್ಪೆಷಲ್ ಆಗಿ ಗಿಫ್ಟ್ ಚೆಕ್ ಕೊಟ್ಟಿದ್ದಾರೆ. 1000 ರೂಪಾಯಿ ಬೆಲೆ ಬಾಳುವಂತ ಸೀರೆನ ಪ್ರೆಸೆಂಟ್ ಮಾಡಿದ್ದಾರೆ. ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಇದು ಬೆಳಕಿಗೆ ಬಂತು. ಇನ್ಫ್ಯಾಕ್ಟ್ ಈ ಲೆಟರ್ನ ವಾಸುನೇ ಕೊಟ್ಟಿದ್ದು. ರಘು, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ನೀನೊಬ್ಬನೇ ಇಲ್ಲಿರೋದು ನಿನಗೂ ಬೇಜಾರು, ಅದನ್ನ ನೋಡ್ಕೊಂಡು ನನಗೂ ಬೇಜಾರು. ಅಲ್ಲದೆ ನಿಂಗೆ ಇಲ್ಲಿ ಸಹಾಯ ಮಾಡೋಕೆ ಒಬ್ಬರೂ ಇಲ್ಲ. ಪದೇ ಪದೇ ಬಂದು ಹೋಗಿ ಮಾಡೋದು ನನಗೂ ಕಷ್ಟ ಆಗುತ್ತೆ ಕಣೋ. ಅಮ್ಮ, ನೀನೇನು ಪದೇ ಪದೇ ಬರೋದು ಬೇಕಾಗಿಲ್ಲ. ಆಗಾಗ ಫೋನ್ ಮಾಡ್ತಾ ಇದ್ರೆ ಸಾಕಮ್ಮ. ಫೋನ್ ಮಾಡಿದ್ರೆ ನೋಡ್ದಾಗತ್ತೇನೋ. ಒಂದು ಕೆಲಸ ಮಾಡು, ನೀನೇ ನಮ್ಮ ಮನೆಗೆ ಬಂದಿದ್ಬಿಡು. ಇಲ್ಲಮ್ಮ, ನಾನು ಎಲ್ಲಿಗೂ ಬರೋದಿಲ್ಲ. ಯಾವ ಕ್ಷಣ ಆದ್ರೂ ಯಶೋ ಬರ್ಬೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹಾಗಾದ್ರೆ ವಿನಂತಿನೇ ಇಲ್ಲಿರಕ್ಕೆ ಹೇಳ್ತೀನಿ, ನಿಂಗೂ ಒಂದು ಸ್ವಲ್ಪ ಸಹಾಯ ಆಗುತ್ತೆ. ಬೇಡಮ್ಮ. ರಘು, ಯಾವ ತಾಯಿನೂ ಮಕ್ಳು ಕಷ್ಟಪಡೋದನ್ನ ಸಹಿಸೋದಿಲ್ಲ ಕಣೋ. ನಾನೇನ್ ನೀ ವಿನಂತಿನ ಮದುವೆ ಮಾಡ್ಕೊ ಅಂತ ಹೇಳ್ತಿಲ್ಲ. ನೀನ್ ಬೇಡ ಅಂದ್ರೂ ಪರವಾಗಿಲ್ಲ, ನನ್ನ ಮಗನ ಆರೋಗ್ಯ ನನಗೆ ಮುಖ್ಯ. ನಾ ವಿನಂತಿನ ಕರ್ಕೊಂಡು ಬಂದೇ ಬರ್ತೀನಿ. ಪದ್ಮ, ರಘು ದೇವಕಿಗೆ ಸೀರೆ ಪ್ರೆಸೆಂಟ್ ಮಾಡಿದ್ ಗೊತ್ತಿತ್ತ ನಿಮಗೆ? ರಘು ದೇವಕಿಗೆ ಸೀರೆ ಪ್ರೆಸೆಂಟ್ ಮಾಡಿದಾನಂತ? ಸೀರೆ ಜೊತೆಗೆ ಲವ್ ಲೆಟರ್ ಇಟ್ಕೊಟ್ಟಿದ್ದಾನೆ ರಘು. ಆ ಲೆಟರ್ ವಾಸು ಕೈಗೆ ಸಿಕ್ಕಿ ಈಗ ಅದು SP ಅವ್ರ ಹತ್ರ. ನನಗೆ ತೋರಿಸಿದ್ರಲ್ಲ, ವಾಸುನೇ ಆ ಲೆಟರ್ನ SP ಅವ್ರಿಗೆ ಕೊಟ್ಟು ರಘು ಮಾಡಿದ ಕೆಟ್ಟ ಕೆಲಸದ ಬಗ್ಗೆ ಹೇಳಿದಂತೆ. ಏನ್ರಿ ಇದು ಅಸಹ್ಯ? ಈ ವಯಸ್ಸಲ್ಲಿ ಲವ್ ಲೆಟರ್ ಬರೆಯುವಂಥದ್ದು ಏನಿತ್ರಿ ಅವನ್ಗೆ? ಬರೀ ಲವ್ ಲೆಟರ್ ಬರ್ದಿದ್ದಷ್ಟೇ ಅಲ್ಲ, ಅದರಲ್ಲಿ ವಾಸುನ ಬೈದಿದ್ದಾನಂತೆ. ಈ ವಾಸು ನಿಮಗೆ ಯೋಗ್ಯನಾದ ಗಂಡನೇ ಅಲ್ಲ ಅಂತ ಬರ್ತಿದ್ದಾನಂತೆ. ಯಾವ ಗಂಡಸಿಗೆ ಅದು ಸಿಟ್ಟು ಬರ್ದೇ ಇರುತ್ತೆ. ವಾಸು ಕೂಗಾಡಿದಲ್ಲಿ ಏನ್ ತಪ್ಪಿದಾಳ? ಇವಳೇ ನಮ್ಮನ್ನ ಬೊಬ್ಬೆಗಳು ಅಂತ ಅನ್ಕೊಂಡಿದ್ದಾಳ? ಇವಳು ಕುಣಿಸ್ದಾಗೆಲ್ಲ ನಾವು ಕುಣಿಯಕ್ಕೆ? ನಾಳೆ ಬೆಳಗ್ಗೆ ಮೊದಲು ಅವಳು ವಿಚಾರಣೆ ಮಾಡಿ. ಅವಳು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಮ್ಮ ಮೇಲೆ ಎಷ್ಟು ಬೇಕಾದ್ರೂ ಕೋಪ ಮಾಡ್ಕೊಳ್ಳಿ. ನೀವು ಅಷ್ಟೇ, ತಂಗಿ ಅನ್ನೋ ಮಮಕಾರ ಬೇಕಾಗಿಲ್ಲ ಈ ವಿಷಯದಲ್ಲಿ. ಇಲ್ಲಪ್ಪ, ನನಗೂ ದೇವಕಿ ಬಗ್ಗೆ ಬೇಜಾರಿದೆ. ಆ ರಘು ಏನಾದ್ರು ತಪ್ಪು ಮಾಡಿದ್ರೆ ಇವಳು ಅವನ ಕಣ್ಣಿಗೆ 4 ಬಾರಿಸಬೇಕಾಗಿತ್ತು. ಅದು ಬಿಟ್ಟು ವಾಸು ಮೇಲೆ ಸಿಟ್ಟಿಗೆ ಎಲ್ಲಾಪುರದಿಂದ ಬರ್ತಿದ್ದಾಗೇನೆ ಯಶೋಧ ಮನೆ ಹೋಗಿ ಕೂತ್ಕೊಳ್ಳೋ ಅಗತ್ಯ ಏನಿತ್ತೆ ಅವಳಿಗೆ? ಅಲ್ಲಿಂದಾನೆ ತಾನೇ ಈ ರಾಮಾಯಣ ಎಲ್ಲ ಶುರುವಾಗಿದೆ. ಇವಳಿಗೆ ರಘು ಬಗ್ಗೆ ಏನು ಭಾವನೆ ಇದೆಯೋ ಏನೋ, ಆದ್ರೆ ಪೊಲೀಸರಿಗೆ ಸಂಶಯ ಪಡಕ್ಕೆ ಸಾಕಲ್ವಾ? ಏನಾದ್ರೂ ಆಗ್ಲಿ, ನಾಳೆ ಇವಳು ಬಾಯ್ ಬಿಡಿಸ್ಲೇಬೇಕು.